ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ಮಕ್ಕಳೇ, ಗಣಿತ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪಾಠ ಕೇಳೋದಕ್ಕೆಲ್ಲರೂ ಸಿದ್ಧ ಆಗಿದ್ದೀರಾ ಅಲ್ವಾ? ಇನ್ಯಾಕೆ ತಡ, ಶುರು ಮಾಡೋಣವಾ ಆಟನಾ? ಅರೆ, ಮಿಸ್ಸು ಪಾಠ ಅಂತೇಳಿ ಆಟ ಅಂತ ಹೇಳ್ತಿದ್ದಾರಲ್ಲ ಅಂದ್ಕೊಂಡ್ರಾ? ನಾವು ಮಾಡಬೇಕಾಗಿರೋದು ಸಂಖ್ಯೆಗಳೊಂದಿಗಿನ ಆಟ. ಅಧ್ಯಾಯ 3 ಸಂಖ್ಯೆಗಳೊಂದಿಗಿನ ಆಟದ 2ನೇ ಅವಧಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಅಪವರ್ತನಗಳು, ಅಪವರ್ತ್ಯಗಳು, ಅವಿಭಾಜ್ಯ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು, ಸಮ ಸಂಖ್ಯೆಗಳು ಹಾಗೂ ಬೆಸ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ, ಹೌದಲ್ವಾ? ಇಂದು 2, 3, 4, 5, 6, 8, 9, 10 ಮತ್ತು 11 ಈ ಸಂಖ್ಯೆಗಳ ಭಾಗವಾಗುವಿಕೆಗೆ ಪರೀಕ್ಷೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಸಾಮಾನ್ಯ ಅಪವರ್ತನಗಳು, ಸಾಮಾನ್ಯ ಗುಣಕಗಳ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೂ ಕೆಲವು ಭಾಗವಾಗುವಿಕೆಯ ನಿಯಮಗಳ ಬಗ್ಗೆ ಕೂಡ ಸ್ವಲ್ಪ ಅಧ್ಯಯನ ಮಾಡೋಣ. ಸರಿನಾ ಮಕ್ಕಳೇ? ಸನ್ನಿವೇಶ 1 ಬಗ್ಗೆ ನಾನು ನಿಮಗೀಗ ಹೇಳ್ತೀನಿ. ಒಂದು ತರಗತಿಯಲ್ಲಿ 24 ಮಕ್ಕಳಿದ್ದಾರೆ. ತರಗತಿಯ ಶಿಕ್ಷಕರು ಇವರೆಲ್ಲರನ್ನ ಹೊರ ಸಂಚಾರಕ್ಕೆ ಕರ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಮತ್ತು ಗುಂಪು ಚಟುವಟಿಕೆ ಮಾಡೋದಕ್ಕೆ ಸುಲಭ ಆಗಲಿ ಅಂತೇಳಿ ಏನು ಮಾಡ್ತಾರೆ ಹೇಳಿ? ನಿಮ್ಮನ್ನು ಹೊರ ಸಂಚಾರಕ್ಕೆ ಕರ್ಕೊಂಡು ಹೋಗುವಾಗ ಸ್ಕೂಲ್ಗಳಲ್ಲಿ ಹಾಗೆ ಮಾಡ್ತಾರೆ, ಸಣ್ಣ ಸಣ್ಣ ಗುಂಪುಗಳಾಗಿ ಮಾಡ್ಕೊಳ್ತಾರೆ. 4ರಂತೆ ಪ್ರತಿ ಗುಂಪಿನಲ್ಲಿ 4ರಂತೆ ಒಟ್ಟು 6 ಗುಂಪುಗಳನ್ನಾಗಿ ಶಿಕ್ಷಕರು ಮಾಡ್ಕೊಳ್ಬಹುದಲ್ವಾ? ಇನ್ನೇನು ಗುಂಪು ಮಾಡ್ಬೋದು? ಪ್ರತಿ ಗುಂಪಿನಲ್ಲಿ 6ರಂತೆ ಒಟ್ಟು 4 ಗುಂಪುಗಳನ್ನೂ ಸಹ ಮಾಡ್ಬೋದು. ಹಾಗೆ 8ರಂತೆ 3 ಗುಂಪುಗಳನ್ನು ಮಾಡ್ಬೋದು, ಹೌದಲ್ಲ ಮಕ್ಕಳೇ? ಇಲ್ಲಿ ನನ್ನ ಪ್ರಶ್ನೆ ಏನು ಅಂದರೆ, ನಿಮಗೆ ಶಿಕ್ಷಕರು ಯಾಕೆ 5ರ ಗುಂಪು ಮತ್ತು 7ರ ಗುಂಪನ್ನು ಮಾಡಲಿಲ್ಲ? ಯಾಕೆ ಹೇಳಿ? ಯಾಕೆಂದರೆ ಶಿಕ್ಷಕರಿಗೆ ಗೊತ್ತಿತ್ತು 24 5 ಮತ್ತು 7ರಿಂದ ಭಾಗ ಆಗೋದಿಲ್ಲ ಅಂತ, ಹೌದಲ್ವಾ? ಈಗ 2ನೇ ಸನ್ನಿವೇಶ ನೋಡಿ ಮಕ್ಕಳೇ. ರಾಮಣ್ಣನ ತೋಟದಲ್ಲಿ ತುಂಬ ಮಾವಿನ ಮರ ಇದೆ. ಈ ಸಲ ಒಳ್ಳೆ ಫಸಲ್ ಬಂದು 340 ಮಾವಿನ ಹಣ್ಣುಗಳು ಬಿಟ್ಟಿವೆ. ರಾಮಣ್ಣ ಅದನ್ನು ಬುಟ್ಟಿಲಿ ತುಂಬಿಸ್ಬೇಕಾಗಿದೆ. ಅವನು ಸಮವಾಗಿ ಬುಟ್ಟಿಗಳಲ್ಲಿ ತುಂಬಿಸೋದಕ್ಕೆ ರಾಮಣ್ಣಂಗೆ ಎಷ್ಟು ಬುಟ್ಟಿಗಳು ಬೇಕು? 4 ಸಾಕಾ? 5 ಬೇಕಾ? ಅಥವಾ 8 ಬೇಕಾ? 10? ಈ ಥರ ನಿಮಗೆ ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ಕೊಟ್ಟಾಗ ತಕ್ಷಣಕ್ಕೆ ಉತ್ತರ ಹೇಳೋದಕ್ಕೆ ಕಷ್ಟ ಆಗ್ತಿದೆ ಅಲ್ವಾ ಮಕ್ಕಳೇ? ಇಂತಹ ದೊಡ್ಡ ಸಂಖ್ಯೆಗಳನ್ನ ಕೊಟ್ಟಾಗ ಅವುಗಳು ಹೇಗೆ ಭಾಗ ಆಗುತ್ತವೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಸಂಖ್ಯೆಗಳ ಭಾಗವಾಗುವಿಕೆಯ ಪರೀಕ್ಷೆಗಳು ಎನ್ನುವಂಥದ್ದನ್ನು ನಾವಿವತ್ತು ಅಭ್ಯಾಸ ಮಾಡೋಣ. ಮೊದಲನೇದು 10ರಿಂದ ಭಾಗವಾಗುವಿಕೆ. ಅಭಿಲಾಷ ಒಂದು ಮಗ್ಗಿ ಕೋಷ್ಟಕವನ್ನು ಇಟ್ಕೊಂಡು 10ರ ಗುಣಕಗಳನ್ನ ಪಟ್ಟಿ ಮಾಡ್ತಾ ಇದ್ದ. ಕಾಣ್ತಾ ಇದೆಯಲ್ಲ ಮಕ್ಕಳೇ? 10ರ ಗುಣಕಗಳು ಯಾವ್ದು ಪಟ್ಟಿ ಮಾಡಿದ್ದಾನೆ? 10, 20, 30, 40, 50 ಇತ್ಯಾದಿ. ಈ ರೀತಿ ಪಟ್ಟಿ ಮಾಡ್ತಾ ಇದ್ದಂಗೆ ಅವನು ಏನೋ ಒಂದು ಅಂಶವನ್ನು ಗಮನಿಸ್ತಾ ಇದ್ದಾನೆ. ನೀವು ಗಮನಿಸಿರ್ಬೋದಲ್ವಾ? ಏನನ್ನು ಗಮನಿಸಿದ್ರಿ? ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಸೊನ್ನೆಗಳಿವೆ. ಎಲ್ಲ ಸಂಖ್ಯೆಗಳನ್ನ ಗಮನಿಸ್ತಾ ಇದ್ದೀರಲ್ಲ, ಬಿಡಿ ಸ್ಥಾನದಲ್ಲಿ 0 ಇದೆ. ಹಾಗಾದರೆ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಇದ್ದಾಗ ಅದು 10ರಿಂದ ಭಾಗವಾಗುತ್ತದೆ. ಇದನ್ನೇ ನಾವು 10ರಿಂದ ಭಾಗವಾಗುವಿಕೆಯ ನಿಯಮ ಅಥವಾ 10ರ ಬಾಧ್ಯತೆಯ ನಿಯಮ ಅಂತ ಕೂಡ ನಾವು ಕರಿಬೋದು. ಇನ್ನು ಕೆಲವು ಉದಾಹರಣೆಗಳನ್ನ ನೋಡೋಣ. 7590 ಬಿಡಿ ಸ್ಥಾನದಲ್ಲಿ ಏನಿದೆ? 0. 34,210, 51,680 ಈ ಎಲ್ಲ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 0 ಇರೋದನ್ನ ನಾವು ಕಾಣ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಮುಂದಿನ ನಿಯಮಕ್ಕೆ ಹೋಗನ್ವಾ?
ಮುಂದೆ 5ರಿಂದ ಭಾಗವಾಗುವಿಕೆಯ ನಿಯಮ. ಮಕ್ಕಳೇ, ಈ 5ರ ಭಾಗವಾಗುವಿಕೆ ಪರೀಕ್ಷೆ ಮಾಡೋದಕ್ಕೆ ಒಂದು ಆಟ ನೋಡ್ಕೊಂಡು ಬರೋಣ. ಶಾಲೆಯಲ್ಲಿ ನೀವು ಕೂಡ ಇಂತಹ ಆಟವನ್ನು ಖಂಡಿತವಾಗ್ಲೂ ಆಡಿರ್ತೀರ. ಮೊದಲು ಎಲ್ಲ ಮಕ್ಕಳು ವೃತ್ತಾಕಾರವಾಗಿ ನಿಂತ್ಕೊಳ್ಬೇಕು. 1, 2, 3 ಹೀಗೆ ಸಂಖ್ಯೆಗಳನ್ನ ಹೇಳ್ತಾ ಹೋಗೋದು. 5 ಮತ್ತು 5ರ ಗುಣಕಗಳು ಬಂದಾಗ ಸಂಖ್ಯೆಗಳನ್ನ ಹೇಳ್ದೆ ಆ ಜಾಗದಲ್ಲಿ ಒಂದು ಚಪ್ಪಾಳೆಯನ್ನು ಹೊಡಿಬೇಕು. ಅಂಥದ್ದೊಂದು ಆಟ ನೋಡೋಣವಾ? 3, 4, 7, 8, 9, 10, 15, 16, 1, 2, 3, 4, 6, 7, 8, 9, 10, 1, 7, 4, 7, 8, 9, 11, 12, 13, 14. ಆಟ ನೋಡಿದ್ರಿ ಅಲ್ಲ ಮಕ್ಕಳೇ? ಮಕ್ಕಳು ಚಪ್ಪಾಳೆ ತಟ್ಟಿದಂತಹ ಸಂಖ್ಯೆಗಳು ಯಾವುವು? ಯಾವ್ಯಾವ ಸಂಖ್ಯೆಯಲ್ಲಿ ಮಕ್ಕಳು ಚಪ್ಪಾಳೆ ಹೊಡೆದ್ರು? 5, 10, 15, 20, 25 ಇತ್ಯಾದಿ. ಅಂದರೆ ಇವೆಲ್ಲ 5ರ ಗುಣಕಗಳು ಅನ್ನೋದು ನಮಗೆ ಗೊತ್ತಿದೆ. ಈ ವಿನ್ಯಾಸದ ಬಿಡಿ ಸ್ಥಾನವನ್ನು ಗಮನಿಸಿರ್ತೀರಾ? ಬಿಡಿ ಸ್ಥಾನದಲ್ಲಿ ಯಾವ ಯಾವ ಸಂಖ್ಯೆಗಳಿವೆ? 5, 0, 5, 0, 5. ನೀವೇ ನಿರೂಪಿಸ್ತಾ ಇದ್ದೀರಾ ಅಲ್ವಾ? 5ರ ಭಾಗವಾಗುವಿಕೆಯ ನಿಯಮವನ್ನು ಈ ರೀತಿ ಕೂಡ ನಾವು ಹೇಳ್ಬೋದು. ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಹೊಂದಿರುವ ಸಂಖ್ಯೆಗಳು 5ರಿಂದ ನಿಶ್ಶೇಷವಾಗಿ ಭಾಗ ಆಗುತ್ತದೆ. ತುಂಬ ಸುಲಭ ಅಲ್ಲ ಮಕ್ಕಳೇ? ಉದಾಹರಣೆಗೆ 105 ಬಿಡಿ ಸ್ಥಾನದಲ್ಲಿ 5 ಇದೆ. 340, 6275 ಹಾಗೂ 8000. ಈ ಎಲ್ಲ ಸಂಖ್ಯೆಯ ಬಿಡಿ ಸ್ಥಾನಗಳನ್ನ ನೋಡಿ 5, 0, 5, 0. ಈ ರೀತಿ ಇದ್ದಾಗ ಎಷ್ಟೇ ದೊಡ್ಡ ಸಂಖ್ಯೆಯನ್ನು ಕೊಟ್ಟಾಗಲೂ ಸಹ ಬಿಡಿ ಸ್ಥಾನವನ್ನು ಗಮನಿಸಿ ಆ ಸಂಖ್ಯೆ 5ರಿಂದ ಭಾಗ ಆಗುತ್ತಾ ಇಲ್ವೋ ಅನ್ನೋದನ್ನು ಸುಲಭವಾಗಿ ಹೇಳ್ಬೋದು. ಮುಂದಿನ ನಿಯಮ 2ರ ಭಾಗವಾಗುವಿಕೆಯ ಪರೀಕ್ಷೆ. ಮಕ್ಕಳೇ, ಇಲ್ಲಿ 13 ಸಣ್ಣ ಸಣ್ಣ ಗಿಫ್ಟ್ಗಳನ್ನು ಇಟ್ಟಿದ್ದೀನಿ. ಈ ಗಿಫ್ಟ್ಗಳನ್ನು ಸಮವಾಗಿ ಭಾಗ ಮಾಡಬೇಕು. ತುಂಬ ಸುಲಭವಾಗಿ ಮಾಡಿಬಿಟ್ರಿ ಅಲ್ವಾ? 6ರ ಒಂದು ಗುಂಪು, 6ರ ಒಂದು ಗುಂಪು ಎಂದು 6ರ 2 ಗುಂಪುಗಳನ್ನು ಮಾಡಿದ್ವಿ. ಆದರೆ ಒಂದು ಗಿಫ್ಟು ಹಾಗೇ ಉಳಿದಿದೆ. ಇಲ್ಲಿ 14 ಸಣ್ಣ ಸಣ್ಣ ಫ್ಲವರ್ಗಳಿವೆ. ಈ ಸಣ್ಣ ಸಣ್ಣ ಹೂಗಳನ್ನು 2 ಸಮಭಾಗಗಳಾಗಿ ಮಾಡ್ಬೋದಾ ಮಕ್ಕಳೇ? ಹೌದು. 14 ಹೂಗಳನ್ನು 7 ಮತ್ತು 7ರಂತೆ 2 ಗುಂಪುಗಳಾಗಿ ನಾವು ಮಾಡಬಹುದು. 13ನ್ನು ಯಾಕೆ ನಾವು ಸಮಭಾಗ ಮಾಡೋಕ್ಕಾಗಲಿಲ್ಲ? 14ನ್ನು ಯಾಕೆ ಮಾಡ್ಬೋದು? ಯಾಕೆಂದರೆ ಹಿಂದಿನ ತರಗತಿಯಲ್ಲಿ ನಾವು ಸಮ ಮತ್ತು ಬೆಸ ಸಂಖ್ಯೆಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. 14 ಸಮ ಸಂಖ್ಯೆ, 13 ಬೆಸ ಸಂಖ್ಯೆ. ಎಲ್ಲ ಸಮ ಸಂಖ್ಯೆಗಳು 2ರಿಂದ ನಿಶ್ಶೇಷವಾಗಿ ಭಾಗ ಆಗುತ್ತದೆ ಅನ್ನೋದನ್ನು ನಾವು ಹಿಂದಿನ ತರಗತಿಯಲ್ಲೇ ತಿಳ್ಕೊಂಡಿದ್ದೀವಿ, ಹೌದಲ್ವಾ? ಹಾಗಾದರೆ 2ರ ಭಾಗವಾಗುವಿಕೆ ನಿಯಮ ಏನು? ಬಿಡಿ ಸ್ಥಾನದಲ್ಲಿ 0, 2, 4, 6 ಅಥವಾ 8 ಇರುವ ಸಂಖ್ಯೆಗಳು 2ರಿಂದ ನಿಶ್ಶೇಷವಾಗಿ ಭಾಗ ಆಗುತ್ತವೆ. ಅಂದರೆ ಎಲ್ಲ ಸಮಸಂಖ್ಯೆಗಳು ಕೂಡ 2ರಿಂದ ಭಾಗವಾಗುತ್ತದೆ. ಉದಾಹರಣೆಗೆ 72,410 ಬಿಡಿ ಸ್ಥಾನ ಗಮನಿಸಿ, 0 ಇದೆ. 64,836 ಬಿಡಿ ಸ್ಥಾನದಲ್ಲಿ 6 ಇದೆ. 1358, 32,972, 50,764 ಈ ಬಿಡಿ ಸ್ಥಾನಗಳನ್ನು ಗಮನಿಸಿದ್ರೆ ನಿಮಗೆ ಈ ಸಂಖ್ಯೆ 2ರಿಂದ ಭಾಗ ಆಗುತ್ತದೋ ಇಲ್ವೋ ಅನ್ನೋದನ್ನು ನೀವು ತಿಳ್ಕೊಳ್ಬಹುದು, ಹೌದಲ್ಲ ಮಕ್ಕಳೇ? ಅರ್ಥ ಆಗಿದೆಯಾ? ನಮ್ಮ ಚಿಂಟು ಪುಟಾಣಿಗೆ ಒಂದು ಡೌಟ್ ಬರ್ತಾ ಇದೆ. ಅವನಷ್ಟು ಬೇಗ ಮುಂದಿನ ನಿಯಮಕ್ಕೆ ಹೋಗ್ಬಿಟ್ಟಿದ್ದಾನೆ. 342 ಈ ಸಂಖ್ಯೆ 3ರಿಂದ ಭಾಗ ಆಗುತ್ತದೆಯೇ ಅಂತ ಅವನು ಕೇಳ್ತಾ ಇದ್ದಾನೆ. ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಚಟುವಟಿಕೆ ನೋಡ್ಕೊಂಡು ಬರೋಣವಾ? ಮಕ್ಕಳೇ, 3ರ ಭಾಗವಾಗುವಿಕೆಯ ಪರೀಕ್ಷೆಯನ್ನು ಮಾಡಲು ಮೊದಲಿಗೆ ಚಿಕ್ಕ ಸಂಖ್ಯೆಯಾದ 21 ತೆಗೆದುಕೊಂಡಿದ್ದೀನಿ. ನಮಗೆಲ್ಲರೂ ಗೊತ್ತಿದೆ
3ರ ಗುಣಕ 21 ಅಂದರೆ 3ರಿಂದ ನಿಶ್ಶೇಷವಾಗಿ ಭಾಗ ಆಗುತ್ತದೆ. ನೋಡಿ, 3ರ ಭಾಗ ಮಾಡ್ಬೋದಲ್ವಾ? 21 ಗುಂಡಿಗಳನ್ನು 3ರಂತೆ ಒಟ್ಟು 7 ಭಾಗಗಳಾಗಿ ಮಾಡಬಹುದು. ಇದರಲ್ಲಿ ಸುಲಭವಾಗಿ ತಿಳ್ಕೊಳ್ಳೋದೇನಪ್ಪಾ ಅಂದ್ರೆ, ಮೊದಲ ಅಂಕಿ ಎಷ್ಟು? 2. ಇದಕ್ಕೆ ನಂತರ ಇರುವ ಅಂಕಿ ಅದನ್ನ ಕೂಡಿದಾಗ 2 + 1 ಕೂಡಿದಾಗ ಮೊತ್ತ ಎಷ್ಟು ಬರುತ್ತೆ? 3. ಇದು 3ರಿಂದ ಭಾಗ ಆಗ್ತಿದೆ, ಹಾಗಾಗಿ 21 ಸಹ 3ರಿಂದ ಭಾಗ ಆಗುತ್ತದೆ ಅನ್ನೋ ಅಂಶನ ನಾವು ತಿಳ್ಕೋಬಹುದು. ಈಗ 2ನೇ ಉದಾಹರಣೆ ನೋಡಿ. 342. 342 3ರಿಂದ ಭಾಗ ಆಗ್ತಿದೆಯಾ ಅಂತ ಪರೀಕ್ಷೆ ಮಾಡಬೇಕಾದ್ರೆ ಮೊದಲ ಅಂಕಿ 3 ಗುಂಡಿಗಳನ್ನ ತಗೊಳ್ತೀನಿ. 2ನೇ ಅಂಕಿ ಎಷ್ಟು? 4. ಅದಕ್ಕೆ 4ಅನ್ನ ಸೇರ್ಸೋಣ. ಒಟ್ಟು ಎಷ್ಟಾಗುತ್ತೆ? 7 ಪ್ಲಸ್ ಕೊನೆಯ ಅಂಕಿ 2 ಅದನ್ನು ಸೇರ್ಸೋಣ. ಮೊತ್ತ 9 ಆಗ್ತಿದೆ. 9ಅನ್ನ 3ರಿಂದ ಭಾಗ ಮಾಡ್ಬೋದಲ್ವಾ? ಸುಲಭವಾಗಿ ಭಾಗ ಮಾಡಬಹುದು. 3ರ ಭಾಗವಾಗುವಿಕೆಗೆ ಚಟುವಟಿಕೆ ನೋಡಿದ್ರಿ ಅಲ್ವಾ ಮಕ್ಕಳೇ? ಇದರಿಂದ ನಾವು ನಿಯಮವನ್ನ ಏನಂತ ನಿರೂಪಿಸಬಹುದು? ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವು 3ರ ಗುಣಕವಾಗಿದ್ದರೆ ಆ ಸಂಖ್ಯೆಯು 3ರಿಂದ ಭಾಗವಾಗುತ್ತದೆ. ಉದಾಹರಣೆಗೆ 972. ಮೊದಲ ಸ್ಥಾನದಲ್ಲಿರುವ ಸಂಖ್ಯೆ 9, 2ನೇ ಸ್ಥಾನದಲ್ಲಿರುವ ಅಂಕಿ 7, 3ನೇ ಸ್ಥಾನದಲ್ಲಿರುವ ಅಂಕಿ 2. ಈ ಎಲ್ಲದರ ಮೊತ್ತ 18. 18 3ರಿಂದ ಭಾಗ ಆಗುತ್ತಲ್ವಾ? ಹೌದು. 18ಅನ್ನು ನಾವು 3ರಿಂದ ಭಾಗಿಸಿದಾಗ 6 ಬರುತ್ತದೆ. ಇದು 3ರಿಂದ ನಿಶ್ಶೇಷವಾಗಿ ಭಾಗ ಆಗುತ್ತದೆ. ಮುಂದಿನ ನಿಯಮ 6ರಿಂದ ಭಾಗವಾಗುವಿಕೆ. 6ರಿಂದ ಭಾಗ ಆಗುವಿಕೆಯ ನಿಯಮವನ್ನು ತಿಳ್ಕೊಳ್ಳೋದಿಕ್ಕೆ ಒಂದು ಚಟುವಟಿಕೆ ನೋಡ್ಕೊಂಡು ಬರೋಣವಾ ಮಕ್ಕಳೇ? 6ರ ಭಾಗವಾಗುವಿಕೆಯ ಪರೀಕ್ಷೆ ಮಾಡೋದಿಕ್ಕೆ ನಾನಿಲ್ಲಿ 24 ಸೀಮೆ ಸುಣ್ಣಗಳನ್ನ ತೆಗೆದುಕೊಂಡಿದ್ದೀನಿ. 24 6ರಿಂದ ನಿಶ್ಶೇಷವಾಗಿ ಭಾಗ ಆಗುತ್ತೆ. ಅದೇ ಚಟುವಟಿಕೆ ಮೂಲಕ ಹೇಗೆ ತಿಳ್ಕೊಳ್ಳೋಣ? ಮೊದಲಿಗೆ 24 ಸೀಮೆ ಸುಣ್ಣಗಳನ್ನ 2-2ರಂತೆ ಗುಂಪುಗಳನ್ನ ಮಾಡ್ಕೊಂಡಿದ್ದೀನಿ. ಎಷ್ಟು ಗುಂಪುಗಳು ಮಾಡ್ಬೋದು? ಒಟ್ಟು 12 ಗುಂಪುಗಳನ್ನ ಮಾಡ್ಬೋದು. ಮತ್ತೆ ಯಾವುದೇ ಸೀಮೆ ಸುಣ್ಣ ಉಳಿದಿಲ್ಲ. ಈಗ 3ರಂತೆ ಮಾಡ್ಬೋದಾ ನೋಡಿ ಮಕ್ಕಳೇ. ಪ್ರತಿ 3 ಸೀಮೆ ಸುಣ್ಣವನ್ನ ಒಂದೊಂದು ಗುಂಪುಗಳಾಗಿ ಮಾಡೋಣ. ಮಾಡ್ಬೋದಲ್ವಾ? ಒಟ್ಟು ಎಷ್ಟು ಗುಂಪುಗಳಾಯ್ತು? ಒಟ್ಟು 8 ಗುಂಪುಗಳಾಗಿ ಮಾಡಬಹುದು. ಇಲ್ಲೂ ಕೂಡ ಯಾವುದೇ ಶೇಷ ಉಳಿದಿಲ್ಲ. ಹಾಗಾದ್ರೆ ಇದನ್ನ ಸುಲಭವಾಗಿ 6 ಗುಂಪುಗಳನ್ನಾಗಿ ಸಹ ಮಾಡಬಹುದು. 6ರ 4 ಗುಂಪುಗಳಾಗಿ ಮಾಡಬಹುದು. ಇದರಿಂದ ತಿಳ್ಕೊಂಡಂತ ಅಂಶ ಏನು? ಯಾವುದೇ ಸಂಖ್ಯೆಯನ್ನ 2ರಿಂದ ನಿಶ್ಶೇಷವಾಗಿ ಭಾಗಿಸಿದಾಗ ಮತ್ತು 3ರಿಂದ ನಿಶ್ಶೇಷವಾಗಿ ಭಾಗಿಸಿದಾಗ ಆ ಸಂಖ್ಯೆಯು 6ರಿಂದಲೂ ಸಹ ಭಾಗವಾಗುತ್ತದೆ. ಚಟುವಟಿಕೆ ನೋಡಿದ್ರಿ ಅಲ್ವಾ ಮಕ್ಕಳೇ? 6ರ ಬಾಧ್ಯತೆಯ ನಿಯಮವನ್ನು ನಾವು ಹೀಗೂ ನಿರೂಪಿಸಬಹುದು. ಒಂದು ಸಂಖ್ಯೆಯು 2 ಮತ್ತು 3 ಇವೆರಡರಿಂದಲೂ ಭಾಗವಾದರೆ ಅದು 6ರಿಂದಲೂ ಸಹ ಭಾಗ ಆಗುತ್ತದೆ ಅನ್ನುವ ಅಂಶವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಮುಂದೆ 4ರಿಂದ ಭಾಗವಾಗುವಿಕೆಯನ್ನು ಪರೀಕ್ಷೆ ಮಾಡೋಣ. ಮಕ್ಕಳೇ, ನಿಮಗೆ ಇಲ್ಲೊಂದಷ್ಟು ವಾಹನಗಳು ಕಾಣಿಸ್ತಾ ಇವೆ. ಈ ವಾಹನಗಳ ಮೇಲಿರುವ ಸಂಖ್ಯೆಯನ್ನು ಗಮನಿಸ್ತಾ ಇದ್ದೀರಾ? ಈ ಸಂಖ್ಯೆಗಳು 4ರಿಂದ ಭಾಗ ಆಗುತ್ತಾ? ಪಟ್ ಅಂತ ಹೇಳ್ಬೇಕು. ಹೇಳಕ್ಕಾಗ್ತಾ ಇಲ್ಲ ಅಲ್ವಾ? ಏನು ಮಾಡ್ತಿದ್ದೀರಾ? ಮೋಸ್ಟ್ಲಿ ಭಾಗಿಸ್ತಾ ಇದ್ದೀರಾ ಅನ್ಸುತ್ತೆ. ಭಾಗಿಸೋದೇ ಅವಶ್ಯಕತೆನೇ ಇಲ್ಲ. ನಾವು ಸುಲಭವಾಗಿ ಹೇಳ್ಬೇಕು ಅಂದರೆ ನಿಯಮನ ತಿಳ್ಕೊಂಡ್ರೆ ಸಾಕಲ್ವಾ? ನಿಯಮ ಏನು ಹೇಳುತ್ತೆ? 3 ಅಥವಾ ಹೆಚ್ಚು ಅಂಕಿಗಳುಳ್ಳ ಒಂದು ಸಂಖ್ಯೆಯ ಕೊನೆಯ 2 ಅಂದರೆ 10 ಮತ್ತು ಬಿಡಿ ಸ್ಥಾನದಲ್ಲಿರುವ ಅಂಕಿಗಳಿಂದಾದ ಸಂಖ್ಯೆಯು 4ರಿಂದ ಭಾಗವಾದರೆ ಆ ಸಂಖ್ಯೆಯು 4ರಿಂದ ಭಾಗ ಆಗುತ್ತದೆ. ನಾವು ಯಾವುದೇ ಸಂಖ್ಯೆಯಲ್ಲಿ 4ರಿಂದ ಭಾಗ ಆಗುತ್ತದಾ ಇಲ್ಲವಾ ಅಂತ ಚೆಕ್ ಮಾಡಬೇಕಾದ್ರೆ 10 ಮತ್ತು ಬಿಡಿ ಸ್ಥಾನವನ್ನು ನೋಡಿದ್ರೆ ಮಾತ್ರ ಸಾಕು. ಈಗ ಅದೇ ವಾಹನಗಳ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ಮೊದಲನೇ ವಾಹನದ ಮೇಲಿದ್ದ ಸಂಖ್ಯೆ 9996. ಕೊನೆಯ 2 ಸ್ಥಾನದಲ್ಲಿರುವ ಸಂಖ್ಯೆ ಯಾವುದು? 96. 4ರಿಂದ ಭಾಗ ಆಗುತ್ತಾ?
ಇದನ್ನು ಬೇಕಾದರೆ ನೀವು ಸುಲಭವಾಗಿ ಭಾಗ ಮಾಡ್ಬೋದು. 96ನ್ನು 4ರಿಂದ ಭಾಗ ಮಾಡಿದಾಗ 24 ಭಾಗಲಬ್ಧ ಬರುತ್ತೆ. 5072 ಕೊನೆಯ ಸ್ಥಾನ ನೋಡಿ. 72ನ್ನು 4ರಿಂದ ಭಾಗಿಸೋಣ 18. 7684. 84ನ್ನು 4ರಿಂದ ಭಾಗಿಸಿದಾಗ 21 ಭಾಗಲಬ್ಧ ಬರುತ್ತೆ. ಹಾಗೆ 4532ರಲ್ಲಿ 32ನ್ನು 4ರಿಂದ ಭಾಗಿಸಿದಾಗ 8 ಉತ್ತರ ಬರ್ತಿದೆ. 2728ರಲ್ಲಿ ಕೊನೆಯ 2 ಸಂಖ್ಯೆ 28. 28ನ್ನು 4ರಿಂದ ಭಾಗಿಸಿದಾಗ ಭಾಗಲಬ್ಧ 7 ಬರ್ತಿದೆ. ಹಾಗಾದರೆ ಕೊಟ್ಟಿದ್ದಂತಹ ಎಲ್ಲ ವಾಹನಗಳ ಸಂಖ್ಯೆಯು 4ರಿಂದ ಭಾಗ ಆಗುತ್ತಾ? ಹೌದು, ಅವೆಲ್ಲವೂ 4ರಿಂದ ಭಾಗವಾಗುತ್ತದೆ. ಅರ್ಥ ಆಗಿದೆಯಾ ಮಕ್ಕಳೇ? ಮುಂದಿನ ನಿಯಮಕ್ಕೆ ಹೋಗನ್ವಾ? ಮುಂದಿನ ನಿಯಮ 8ರಿಂದ ಭಾಗವಾಗುವಿಕೆ. ಮಕ್ಕಳೇ, ಇಲ್ಲಿ ಕೆಲವೊಂದು ಫರ್ನಿಚರ್ಗಳನ್ನ ಕೊಟ್ಟಿದ್ದೀನಿ. ಇವುಗಳ ಬೆಲೆಯನ್ನು ಸಹ ಅಲ್ಲಿ ಹಾಕಲಾಗಿದೆ. ಈ ಬೆಲೆ 8ರಿಂದ ಭಾಗ ಆಗುತ್ತದಾ ಅನ್ನೋದನ್ನು ನೀವೀಗ ಪರೀಕ್ಷೆ ಮಾಡಬೇಕು. ಬುದ್ಧಿವಂತರು ಯಾರೋ ಹೇಳ್ತಾ ಇದ್ದಾರೆ, 4ಕ್ಕೆ 2 ಸಂಖ್ಯೆ ತಗೊಂಡ್ವಲ್ಲ, ಈಗ 3 ತಗೊಂಡು ಮಾಡ್ಬೋದಾ ಅಂತ. ನಿಮ್ಮ ಊಹೆ ಸರಿಯಾಗಿದೆ. ಈ ಸಂಖ್ಯೆಗಳು 8ರಿಂದ ಭಾಗ ಆಗುತ್ತಾ ಅನ್ನೋದನ್ನು ಪರೀಕ್ಷೆ ಮಾಡಬೇಕಾದ್ರೆ ನಾವು ಕೊನೆಯ 3 ಅಂಕಿಗಳನ್ನು ತೆಗೆದುಕೊಳ್ಬೇಕು. ಭಾಗವಾಗುವಿಕೆಯ ಪರೀಕ್ಷೆಯನ್ನು ಹೀಗೆ ಹೇಳ್ಬೋದು: 4 ಅಥವಾ ಹೆಚ್ಚು ಅಂಕಿಗಳಿಂದಾದ ಸಂಖ್ಯೆಯು ಕೊನೆಯ 3 ಅಂಕಿಗಳಿಂದ ಉಂಟಾಗುವ ಸಂಖ್ಯೆಯು 8ರಿಂದ ಭಾಗವಾದರೆ ಆ ಸಂಖ್ಯೆಗಳು 8ರಿಂದ ಭಾಗವಾಗುವುವು. ಕೊನೆಯ 3 ಅಂಕಿಯಿಂದ ಉಂಟಾದ ಸಂಖ್ಯೆ 8ರಿಂದ ಭಾಗ ಆದರೆ ಆ ಎಲ್ಲ ಸಂಖ್ಯೆಗಳು ಕೂಡ 8ರಿಂದ ಭಾಗ ಆಗುತ್ತೆ. ಆ ಫರ್ನಿಚರ್ದು ಬೆಲೆ ತಗೊಳ್ಳನ್ವಾ? ಮೊದಲನೇದು, ಸೋಫಾ ಸೆಟ್ಟಿನ ಮೇಲಿದ್ದಂತಹ ಬೆಲೆ 78,416. ಕೊನೆಯ 3 ಅಂಕಿಗಳಿಂದುಂಟಾದ ಸಂಖ್ಯೆ 416. ನಂತರ ಚೇರ್ನ ಬೆಲೆ 9,512 ಮತ್ತು ಸ್ಟಡಿ ಟೇಬಲ್ನ ಬೆಲೆ 2,104. ಈ 3 ಅಂಕಿಗಳಿಂದಾದ ಸಂಖ್ಯೆಯನ್ನು ಭಾಗಿಸೋಣ. ಮೊದಲನೆಯ ಬೆಲೆಯಲ್ಲಿ 3 ಅಂಕಿಗಳಿಂದಾದ ಸಂಖ್ಯೆ 416. 8ರಿಂದ ಭಾಗಿಸಿದ್ರೆ ನಮಗೆ ಶೇಷ ಏನು ಬರ್ತಿದೆ? 0 ಬರ್ತಿದೆ. ಹೌದಲ್ವಾ? ಎರಡನೇದು ನೀವೇ ಪರೀಕ್ಷೆ ಮಾಡಿ ನೋಡಿ. 512ನ್ನು 8ರಿಂದ ಭಾಗಿಸಿದಾಗ ಮತ್ತೆ ಶೇಷ 0 ಬರ್ತಿದೆ. ಕೊನೆಯದು 104ನ್ನು ಸಹ 8ರಿಂದ ಭಾಗಿಸಿದರೆ ನಮಗೆ ಶೇಷ 0 ಬರ್ತಿದೆ. ಹಾಗಾದರೆ ಈ ಎಲ್ಲ ಬೆಲೆಗಳು 8ರಿಂದ ನಿಶ್ಶೇಷವಾಗಿ ಭಾಗ ಆಗ್ತಿದೆ ಅನ್ನೋ ಅಂಶವನ್ನು ನಾವಿಲ್ಲಿ ತಿಳ್ಕೊಂಡ್ವಿ. ಮಕ್ಕಳೇ, 9ರಿಂದ ಭಾಗವಾಗುವಿಕೆ ಪರೀಕ್ಷೆಗೆ ಒಂದು ಚಟುವಟಿಕೆ ನೋಡ್ಕೊಂಡು ಬರೋಣ. ಮಕ್ಕಳೇ, 3ರ ಭಾಗವಾಗುವಿಕೆಯ ಪರೀಕ್ಷೆಯ ತರಹನೇ 9ರ ಭಾಗವಾಗುವಿಕೆ ಪರೀಕ್ಷೆಯನ್ನು ಸಹ ನಾವು ಮಾಡಬಹುದು. ಇಲ್ಲಿ ನಾನು ತೆಗೆದುಕೊಂಡಿರೋ ಸಂಖ್ಯೆ 81. ಇದು 9ರ ಗುಣಕ. ಹಾಗಾದರೆ 9ರಿಂದ ಭಾಗ ಆಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಇದನ್ನು ತಿಳ್ಕೊಳ್ಳೋದು ಹೇಗೆ? ಮೊದಲ ಅಂಕಿ 8. 8 ಗುಂಡಿಗಳನ್ನ ತಗೊಂಡಿದ್ದೀನಿ. ಈ 8 ಗುಂಡಿಗಳಿಗೆ ಇನ್ನೊಂದು ಅಂಕಿ 1ನ್ನು ಕೂಡಿದಾಗ 9 ಆಗುತ್ತದೆ. 9ರಿಂದ ಭಾಗ ಆಗುತ್ತದೆ. ಹಾಗಾದ್ರೆ 81 ಸಹ 9ರಿಂದ ನಿಶ್ಶೇಷವಾಗಿ ಭಾಗ ಆಗುತ್ತದೆ ಅನ್ನೋ ಅಂಶವನ್ನು ನಾವು ತಿಳ್ಕೊಂಡ್ವಿ. ಈಗ ಎರಡನೇ ಸಂಖ್ಯೆ 495. ಮೊದಲ ಅಂಕಿ ಏನಿದೆ? 4. 4 ಗುಂಡಿಗಳನ್ನ ಸೇರಿಸಿ ಅದಕ್ಕೆ ನಂತರ ಇರುವ ಸಂಖ್ಯೆ 9. 9 ಗುಂಡಿಗಳನ್ನ ಇದಕ್ಕೆ ಕೂಡಿಸೋಣ. ಪ್ಲಸ್ 5 ಎಷ್ಟಾಗುತ್ತೆ? ಒಟ್ಟು 18 ಗುಂಡಿಗಳು. 18ನ್ನ 9ರಂತೆ ಭಾಗ ಮಾಡಬಹುದು, 2 ಭಾಗ ಮಾಡಬಹುದು. ಹಾಗಾದ್ರೆ 495 ಸಹ 9ರಿಂದ ನಿಶ್ಶೇಷವಾಗಿ ಭಾಗ ಆಗುತ್ತದೆ. ಚಟುವಟಿಕೆ ನೋಡಿದ್ರಿ ಅಲ್ವಾ ಮಕ್ಕಳೇ? ಏನರ್ಥ ಮಾಡ್ಕೊಂಡ್ರಿ? ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವು 9ರಿಂದ ಭಾಗವಾದರೆ ಆ ಸಂಖ್ಯೆಯು 9ರಿಂದ ಭಾಗವಾಗುತ್ತದೆ. ಸೇಮ್ 3ನೇ ನಿಯಮ ತರ, ಹೌದಲ್ವಾ? 3ನೇ ಬಾಧ್ಯತೆ ನಿಯಮ ಮತ್ತು 9ರ ಬಾಧ್ಯತೆಯ ನಿಯಮ ಎರಡು ಒಂದೇ ರೀತಿ ಇದೆ. 3ರ ಬಾಧ್ಯತೆಯ ನಿಯಮದಲ್ಲಿ ಅಂಕಿಗಳ ಮೊತ್ತ 3ರಿಂದ ಭಾಗ ಆಗಬೇಕಿತ್ತು.
ಇಲ್ಲಿ ಅಂಕಿಗಳ ಮೊತ್ತವು 9ರಿಂದ ಭಾಗ ಆಗಬೇಕು. ಉದಾಹರಣೆಗೆ 2520 ಅಂಕಿಗಳನ್ನು ಕೂಡಿದಾಗ ಎಷ್ಟು ಬರುತ್ತೆ ನೋಡಿ. ಅಂಕಿಗಳ ಮೊತ್ತ 9, ಅದನ್ನು 9ರಿಂದ ಭಾಗಿಸಿದಾಗ ಉತ್ತರ 1 ಬರುತ್ತೆ. 5607 5 + 6 + 0 + 7 ಇವುಗಳ ಮೊತ್ತ 18, 9ರಿಂದ ಭಾಗಿಸಿದ್ರೆ ಉತ್ತರ 2 ಬರ್ತಿದೆ. ಕೊನೆಯದಾಗಿ 11ರ ಭಾಗವಾಗುವಿಕೆ. 11ರ ಬಾಧ್ಯತೆಯ ನಿಯಮವನ್ನು ಕೆಲವು ಸಂಖ್ಯೆಗಳೊಂದಿಗೆ ಪರೀಕ್ಷೆ ಮಾಡೋಣ ಮಕ್ಕಳೇ. 308, 1331, 61809 ಇವು 11ರಿಂದ ಭಾಗ ಆಗ್ತಿದೆಯಾ? ಹೇಗೆ ಪರೀಕ್ಷೆ ಮಾಡೋದು? ನಾನಿಲ್ಲೊಂದು ಪಟ್ಟಿ ರಚನೆ ಮಾಡ್ಕೊಂಡಿದ್ದೀನಿ. ಮೊದಲನೇ ಪಟ್ಟಿಯಲ್ಲಿ ಸಂಖ್ಯೆಯನ್ನು ಬರಿತಾ ಹೋಗ್ತೀನಿ. ಎರಡನೇ ಪಟ್ಟಿಯಲ್ಲಿ ಬಲಬದಿಯಿಂದ ಅಂದರೆ ಸಂಖ್ಯೆಯ ಬಲಬದಿಯಿಂದ ಬೆಸಸ್ಥಾನಗಳಲ್ಲಿರುವ ಅಂಕಿಗಳ ಮೊತ್ತವನ್ನು ನಾವು ತೆಗೆದುಕೊಳ್ಬೇಕು. ನಂತರ ಸಂಖ್ಯೆಯ ಬಲಬದಿಯಿಂದ ಸಮಸಂಖ್ಯೆಗಳ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತವನ್ನು ತೆಗೆದುಕೊಂಡು ಅವೆರಡರ ವ್ಯತ್ಯಾಸವನ್ನು ಬರೆಯೋಣ. ಸ್ಟಾರ್ಟ್ ಮಾಡೋಣ. ಮೊದಲನೇ ಸಂಖ್ಯೆ 308. ಈಗ ಬೆಸಸ್ಥಾನಗಳಲ್ಲಿರುವ ಅಂಕಿಗಳು ಯಾವುದು? 8 ಮತ್ತು 3. ಅವೆರಡರ ಮೊತ್ತ 11 ಆಗುತ್ತೆ. ಸಮಸ್ಥಾನ, ಬಲಬದಿಯಿಂದ ಸಮಸ್ಥಾನ ಅಂದರೆ ಯಾವುದು? 0. ಈಗ 11 ಮತ್ತು 0ಯ ವ್ಯತ್ಯಾಸ ಎಷ್ಟು? 11 ಮತ್ತು 0ಯ ವ್ಯತ್ಯಾಸ 11 ಆಗುತ್ತಲ್ವಾ? ಮುಂದಿನ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 1331. ಬೆಸಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ 1 + 3 4 ಆಯಿತು. ಹಾಗೆ ಸಮಸ್ಥಾನ 3 + 1 4 ಆಗುತ್ತದೆ. 4 - 4 ಎಷ್ಟು? 0 ಆಯಿತು. ಮುಂದಿನ ಸಂಖ್ಯೆ 61809. ಬೆಸಸ್ಥಾನಗಳು ನೋಡಿ, 9 + 8 + 6 ಒಟ್ಟು ಮೊತ್ತ 23. ಸಮಸ್ಥಾನಗಳು 0 + 1 1. ಇವೆರಡರ ವ್ಯತ್ಯಾಸ ಎಷ್ಟಾಗುತ್ತೆ? ಖಂಡಿತವಾಗ್ಲೂ 22 ಆಗುತ್ತೆ. ಈಗ ಬಂದಿರುವಂತಹ ವ್ಯತ್ಯಾಸ 0 ಅಥವಾ 11ರ ಗುಣಕವಾಗಿದ್ದರೆ ಕೊಟ್ಟಿರುವ ಸಂಖ್ಯೆಯು 11ರಿಂದ ನಿಶ್ಶೇಷವಾಗಿ ಭಾಗ ಆಗುತ್ತದೆ. 11ರ ನಿಯಮವನ್ನು ಹೀಗೆ ಹೇಳ್ಬೋದು. ಒಂದು ಸಂಖ್ಯೆಯ ಬಲಬದಿಯಿಂದ ಬೆಸಸ್ಥಾನಗಳಲ್ಲಿರುವ ಅಂಕಿಗಳ ಮೊತ್ತವು ಮತ್ತು ಸಮಸ್ಥಾನಗಳಲ್ಲಿರುವ ಅಂಕಿಗಳ ಮೊತ್ತಗಳ ನಡುವಿನ ವ್ಯತ್ಯಾಸವು 0 ಅಥವಾ 11ರಿಂದ ಭಾಗವಾಗುವ ಸಂಖ್ಯೆಯಾಗಿದ್ದರೆ ಆ ಸಂಖ್ಯೆಯು 11ರಿಂದ ಭಾಗವಾಗುತ್ತದೆ. ಹಾಗಾದರೆ ಕೆಲವೊಂದು ಪ್ರಶ್ನೆಗಳನ್ನ ಕೊಡ್ತೀನಿ, ಉತ್ತರ ಬರೀತೀರಲ್ಲ? ಈ ಕೆಳಗಿನ ಹೇಳಿಕೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇದು, 8492 ನಿಶ್ಶೇಷವಾಗಿ ಭಾಗಿಸುವ ಸಂಖ್ಯೆ ಯಾವುದು? ಯೋಚನೆ ಮಾಡಿ. ಈಗಾಗಲೇ ಕಲ್ತಿರುವಂತಹ ನಿಯಮಗಳನ್ನ ಅನ್ವಯ ಮಾಡಿಕೊಳ್ಳಿ. ಉತ್ತರ 4 ಸರಿಯಾದ ಉತ್ತರ. ಎರಡನೇದು, 984 ಇದನ್ನು ನಿಶ್ಶೇಷವಾಗಿ ಭಾಗಿಸುವ ಸಂಖ್ಯೆ ಯಾವುದು? 6. ಸರಿ ಬರೆದಿದ್ದೀರಾ ಮಕ್ಕಳೇ, ವೆರಿ ಗುಡ್. ಮೂರನೇ ಪ್ರಶ್ನೆ, 1590 ನಿಶ್ಶೇಷವಾಗಿ ಭಾಗಿಸುವ ಸಂಖ್ಯೆ ಯಾವುದು? ಬುದ್ಧಿವಂತರು ತಕ್ಷಣ ಹೇಳ್ತಿದ್ದೀರಾ, ಬಿಡಿ ಸ್ಥಾನ ನೋಡ್ತಿದ್ದೀರಾ ಅಲ್ವಾ? ಹೌದು, ಉತ್ತರ 5. ಎಲ್ಲರೂ ಸರಿಯಾಗಿ ಬರೆದಿದ್ದೀರಾ? ಸರಿಯಾಗಿ ಬರೆದಿದ್ರೆ ಪಾಠ ಅರ್ಥ ಆಗಿದೆ ಅಂತ. ಮುಂದೆ ಸಾಮಾನ್ಯ ಅಪವರ್ತನಗಳು ಮತ್ತು ಸಾಮಾನ್ಯ ಗುಣಕಗಳ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ಅಪವರ್ತನಗಳು ಮತ್ತು ಗುಣಕಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಸಾಮಾನ್ಯ ಅಪವರ್ತನಗಳು ಯಾವುದು, ಸಾಮಾನ್ಯ ಗುಣಕಗಳು ಕಂಡುಹಿಡಿಯೋದು ಹೇಗೆ ಅಂತ ಒಂದು ಚಟುವಟಿಕೆ ನೋಡ್ಕೊಂಡು ಬರನ್ವಾ ಮಕ್ಕಳೇ? ಮಕ್ಕಳೇ, 24 ಮತ್ತು 30ರ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯೋದು ಹೇಗೆ? 24ರ ಅಪವರ್ತನಗಳನ್ನ ಪಟ್ಟಿ ಮಾಡಿ. 1 2 3 4 6 8 12 24 ಇವು 24ರ ಅಪವರ್ತನಗಳಾಗಿವೆ. ಹಾಗೆ 30ರ ಅಪವರ್ತನಗಳನ್ನು ಪಟ್ಟಿ ಮಾಡೋಣ. 1 2 3 10 15 ಮತ್ತು 30. ಈಗ ಇವೆರಡನ್ನು ಗಮನ ಇಟ್ಟು ನೋಡಿ. ಇದರಲ್ಲಿರುವಂತಹ
ಸಾಮಾನ್ಯ ಅಪವರ್ತನಗಳು ಯಾವುವು? ಗೊತ್ತಾಗ್ತಿದೆಯಲ್ವಾ? 2ರಲ್ಲೂ ಇರುವಂತಹ ಸಂಖ್ಯೆಗಳು 1 ಮತ್ತು 2 ಹಾಗೂ 3. 1, 2, 3 24 ಮತ್ತು 30ರ ಸಾಮಾನ್ಯ ಅಪವರ್ತನಗಳು ಎಂದು ಕರೆಯುತ್ತೇವೆ. ಈಗ 9 ಮತ್ತು 20ರ ಸಾಮಾನ್ಯ ಅಪವರ್ತನಗಳನ್ನ ಮಾಡಿ. ನೀವೇ ಸ್ಟಾರ್ಟ್ ಮಾಡಿ. ಮೊದಲಿಗೆ 9ರ ಅಪವರ್ತನಗಳನ್ನ ಬರ್ಕೊಂಡ್ರಾ? 20ರ ಅಪವರ್ತನಗಳು. ಈಗ ಇದೆರಡರಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವುದು? ಸಿಕ್ತಾ? ಎಷ್ಟು? 1. ಈ ಎರಡೂ ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಕೇವಲ 1. ಇಂತಹ ಸಂಖ್ಯೆಯನ್ನು ಅಂದರೆ ಸಂಖ್ಯೆ 1 ಮಾತ್ರ ಸಾಮಾನ್ಯ ಅಪವರ್ತನವಾಗಿ ಹೊಂದಿರುವ ಸಂಖ್ಯೆಗಳನ್ನು ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಕೋ ಪ್ರೈಮ್ ನಂಬರ್ಸ್ ಅಂತ ಸಹ ನಾವು ಹೇಳ್ತೀವಿ. ಸಾಮಾನ್ಯ ಗುಣಕಗಳು, ಇದ್ರ ಬಗ್ಗೆ ಒಂದು ಚಟುವಟಿಕೆ ನೋಡ್ಕೊಂಡು ಬರನ್ವಾ ಮಕ್ಕಳೇ? ಈಗ 2 ಮತ್ತು 6ರ ಸಾಮಾನ್ಯ ಗುಣಕಗಳೇನು ಅನ್ನೋದನ್ನ ಪಟ್ಟಿ ಮಾಡೋಣ. 2ರ ಗುಣಕಗಳು ನಮ್ಗೆ ಗೊತ್ತಿದೆ. ಗುಣಕಗಳು ಅಪರಿಮಿತವಾಗಿದೆ. ನೀವು ಎಷ್ಟು ಬೇಕಾದರೂ ಬರಿತಾ ಹೋಗ್ಬೋದು. 22 ಮತ್ತು 24. ಇನ್ನು ಎಷ್ಟು ಬೇಕಾದರೂ ನೀವು ಬರಿಬೋದು ಮಕ್ಕಳೇ. ಈಗ 6ರ ಗುಣಕಗಳನ್ನ ಪಟ್ಟಿ ಮಾಡ್ತಾ ಹೋಗೋಣ. 6, 12, 18, 24, 30, 36, 42 ಇತ್ಯಾದಿ. ಈಗ ಇದರ 2ರಲ್ಲೂ ಇರುವಂತಹ ಸಾಮಾನ್ಯ ಗುಣಕಗಳು ಯಾವುದು ತೆಗೀರಿ? 2ರಲ್ಲೂ ಇರುವ ಸಾಮಾನ್ಯ ಗುಣಕಗಳು 6, ಮತ್ತೆ 12, 18, 24 ಹೀಗೆ ಅನೇಕ ಗುಣಕಗಳನ್ನ ತೆಗಿಬಹುದು. 2 ಮತ್ತು 6ರ ಸಾಮಾನ್ಯ ಗುಣಕಗಳು 6, 12, 18, 24 ಇತ್ಯಾದಿ. ಮಕ್ಕಳೇ, ಭಾಗವಾಗುವಿಕೆಗೆ ಇನ್ನೂ ಕೆಲವು ನಿಯಮಗಳಿವೆ. ಅವುಗಳೇನು ಅಂತ ಒಂದ್ಸಲ ನೋಡ್ಬಿಡನ್ವಾ? ಮೊದಲನೇ ನಿಯಮ, ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯಿಂದ ಭಾಗವಾಗುವುದಾದರೆ ಆಗ ಆ ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಪ್ರತಿಯೊಂದು ಅಪವರ್ತನದಿಂದಲೂ ಭಾಗವಾಗುತ್ತದೆ ಎಂದು ಹೇಳಬಹುದು. ಹೇಗೆ? ಉದಾಹರಣೆ ತಗೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. 18ನ್ನು 9ರಿಂದ ಭಾಗಿಸೋಣ. ಎಷ್ಟು ಬರುತ್ತೆ? 2. ಈಗ 9ರ ಅಪವರ್ತನಗಳಾವುವು? 1, 3 ಮತ್ತು 9. ಈ ಅಪವರ್ತನಗಳಿಂದಲೂ ಸಹ 18 ಭಾಗವಾಗುತ್ತದೆ. ಚೆಕ್ ಮಾಡಿಬಿಡನ್ವಾ? 18ನ್ನು 3ರಿಂದ ಭಾಗಿಸಿದಾಗ 6 ಭಾಗಲಬ್ಧ ಬರುತ್ತದೆ. ಎರಡನೇ ನಿಯಮ, ಒಂದು ಸಂಖ್ಯೆಯು 2 ಸಹ ಅವಿಭಾಜ್ಯಗಳಿಂದ ಭಾಗವಾಗುವುದಾದರೆ ಆ ಸಂಖ್ಯೆಯು ಅವುಗಳ ಗುಣಲಬ್ಧದಿಂದಲೂ ಕೂಡ ಭಾಗವಾಗುತ್ತದೆ. ಈಗ ತಾನೇ ತಿಳ್ಕೊಂಡ್ವಿ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ಅಂತ. ಈಗ ಉದಾಹರಣೆಗೆ 150ನ ತಗೊಳ್ಳಿ. 150 3ರಿಂದ ಭಾಗ ಆಗುತ್ತೆ ಅಲ್ವಾ? 1 + 5 6, 6 + 0 6. ಆ 6 3ರ ಗುಣಕ ಆಗಿದೆ. ಅದರಿಂದ ಅದು 3ರಿಂದ ಭಾಗ ಆಗುತ್ತೆ. ಇದು 5ರಿಂದಲೂ ಸಹ ಭಾಗವಾಗುತ್ತದೆ. ಏನು ಮಾಡಬೇಕು? 5ರಿಂದ ಭಾಗ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡಬೇಕಾದ್ರೆ ಬಿಡಿ ಸ್ಥಾನವನ್ನು ನೋಡ್ತೀವಿ. ಬಿಡಿ ಸ್ಥಾನದಲ್ಲಿ 0 ಇರೋದ್ರಿಂದ ಈ ಸಂಖ್ಯೆ 5ರಿಂದಲೂ ಭಾಗ ಆಗುತ್ತದೆ. 3 ಮತ್ತು 5 ಈ ಎರಡೂ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಇವುಗಳ ಗುಣಲಬ್ಧ ಎಷ್ಟು? ಇವುಗಳ ಗುಣಲಬ್ಧ 15. ಇದರಿಂದಲೂ ಸಹ 150 ಭಾಗ ಆಗುತ್ತೆ. ಪಾಠ ಅರ್ಥ ಆಗಿದೆಯಲ್ಲ ಮಕ್ಕಳೇ? ಹಾಗಾದರೆ ಹೋಮ್ವರ್ಕ್ ಕೊಟ್ಟರೆ ಮಾಡ್ತೀರಲ್ವಾ? ಅಭ್ಯಾಸ ಪುಸ್ತಕದ ಪುಟ ಸಂಖ್ಯೆ 24ರಲ್ಲಿರುವ ಪ್ರಶ್ನೆ ಸಂಖ್ಯೆ 3 ಬಿಡಿಸಿ. ಧನ್ಯವಾದಗಳು. ನನ್ನ ಹೆಸರು ಶ್ರೀಮತಿ ಲತಾಯೆ. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ತಲಘಟ್ಟಪುರದಲ್ಲಿ ಸಹಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ.